ಕರ್ನಾಟಕ ರಾಜ್ಯ ಹೋಟ್ಲ್ ಸಂಘದ ಅಧ್ಯಕ್ಷರಾಗಿ ನಮ್ಮ ಸಂಘದ ಸದಸ್ಯರು ನಮ್ಮ ಉದ್ಯಮದವರು ಮಾರ್ಚ್ 10ರಿಂದ ಗ್ಯಾಸಿಗೆ ಇವತ್ತಿನವರೆಗೆ ಪರದಾಡ್ತಾ ಇದ್ದಾರೆ. ಬೇರೆ ಬೇರೆ ಮಾರ್ಗವನ್ನ ಅಂದ್ರೆ ಕಟ್ಟಿಗೆ ಒಲೆ ಇರಬಹುದು, ಎಲೆಕ್ಟ್ರಿಕ್ ಇರಬಹುದು, ಈ ತರ ಯಾವ್ಯಾವ ಮಾರ್ಗದ ಸಾಧ್ಯ ಅದನ್ನೆಲ್ಲ ಅತ್ಯಂತ ಕಷ್ಟದಿಂದ ಹಾಗೂ ಒಂದಷ್ಟು ಜನ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಒಂದಷ್ಟು ಜನ ಸಣ್ಣ ಪುಟ್ಟ ಉದ್ಯಮವನ್ನು ಮುಚ್ಚಿದ್ದು ನಾವು ಕೂಡ ಕೇಳಿದ್ದೇವೆ. ಕೇಂದ್ರ ಸರ್ಕಾರದ ಒಂದಿಗೆ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಸಚಿವರಾದಂತಹ ಶ್ರೀಯುತ ಗಜೇಂದ್ರ ಶೇಖಾವತ್ ಅವ್ರ ಜೊತೆಗೆ ಹಾಗೆ ನಮ್ಮ ರಾಜ್ಯದ MP ಆದವರು ಹಾಗೂ ಕೇಂದ್ರ ಸಚಿವರಾದಂತಹ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರೊಂದಿಗೂ ಕೂಡ ನಮ್ಮ ಮನವಿಯನ್ನ ಹೇಳಿದ್ದೇವೆ. ಇದೇ ರೀತಿಯಲ್ಲಿ ರಾಜ್ಯ ಸರ್ಕಾರದೊಂದಿಗೆ ಸಂಪರ್ಕಿಸಿ ನಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಾಗ ನಮ್ಮ ಆಹಾರ ಇಲಾಖೆಯ ಸಚಿವರು ನಮ್ಮ ಸಂಘದವರನ್ನ ಕರೆದು ಮಾತಾಡಿ ಸಮಸ್ಯೆ ಬಗೆಯ ಬಗ್ಗೆ ಚರ್ಚೆ ಮಾಡಿದ್ರು. ಆದಷ್ಟು ಬೇಗ ನಮಗೆ ಗ್ಯಾಸ್ ಅನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಹೊರತು ಇವತ್ತಿನವರೆಗೆ ಯಾವ ಗ್ಯಾಸ್ ನಮಗೆ ವಿಲೇವಾರಿ ಆಗಲಿಲ್ಲ. ನಾವು ಸೋಮವಾರದಿಂದ ಮತ್ತೆ ಪುನಃ ಸಚಿವರೊಂದಿಗೆ ಸಭೆ ನಡೆಸಿ ಈ ಒಂದು ಗ್ಯಾಸ್ ಸರಬರಾಜು ಪ್ರಾರಂಭ ಆಗತ್ತೆ ಅನ್ನೋ ಭಾವನೆ ನಾವು ಇಟ್ಕೊಂಡಿದ್ದೇವೆ. ಯಾಕಂದ್ರೆ ಸಚಿವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಇವತ್ತು ಈಗ ಸಂಜೆಯ ಮೇಲೆ ಒಂದು ಕೇಂದ್ರ ಸರ್ಕಾರದ ಒಂದು ಆದೇಶ ನಮ್ಮ ವಾಟ್ಸಪ್ ನಲ್ಲಿ ಬರ್ತಾ ಇದೆ. ಅದರ ಪ್ರಕಾರದಲ್ಲಿ 50% ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ನಮ್ಮ ಎಲ್ರಿಗೂ ಸರಬರಾಜು ಆಗುತ್ತೆ ಅನ್ನುವಂತ ಆದೇಶ ಕಾಣ್ತಾ ಇದೆ. ಆದ್ರಿಂದ ನಮ್ಮ ಎಲ್ಲ ಸದಸ್ಯರಿಗೂ ನಮ್ಮ ಉದ್ಯಮದವರಿಗೂ 50% ಗ್ಯಾಸ್ ಸರಬರಾಜಾದಲ್ಲಿ ನಾವೆಲ್ಲ ಸ್ವಲ್ಪ ಉಸಿರಾಡಬಹುದು, ಉದ್ಯಮವನ್ನ ನಡೆಸಬಹುದು ಅಂತ ಅನ್ನುವಂತ ಭಾವನೆ ನಮಗೆ ಇವತ್ತು ಕಾಣ್ತಾ ಇದೆ. ಈ ರೀತಿಯಲ್ಲಿ ನಮಗೆ ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಸಚಿವರಿರ್ಬೋದು, ಪೆಟ್ರೋಲಿಯಂ ಸಚಿವರಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಹಾಗೆಯೇ ನಾವು ತಿಳಿದಂಗೆ ಹಲವು ಬಾರಿ ಕೇಂದ್ರ ಸರ್ಕಾರವನ್ನ ಎಚ್ಚರಿಸಿದ ಅಥವಾ ನಮ್ಮ ಪರವಾಗಿ ಮನವಿ ಬರೆದಂತಹ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಅದಲ್ಲದೆ ಎಲ್ಲ ಮಾಧ್ಯಮದವರು ಈ ಒಂದು ಪರಿಸ್ಥಿತಿಯ ಗ್ಯಾಸ್ನ ಒಂದು ಹೋಟೆಲ್ ಅವರ ಪರಿಸ್ಥಿತಿಯನ್ನ ಎಲ್ಲ ಮಾಧ್ಯಮದಲ್ಲೂ ಪ್ರತಿಬಿಂಬಿಸೋದ್ರಿಂದ ನಮ್ಮ ಕೂಗು ಸರ್ಕಾರಕ್ಕೆ ತಲುಪಿ ಒಂದಷ್ಟು ಪರಿಹಾರ ಸಿಗುವ ಆಶ್ವಾಸನೆ ಇವತ್ತು ನಮಗೆ ಸಿಕ್ಕಿದೆ. ನಾವು ನಾಳೆಯಿಂದ ಅಥವಾ ಸೋಮವಾರದಿಂದ ನಮ್ಮ ಎಲ್ಲ ಹೋಟ್ಲ್ ಅವರಿಗೆ ಗ್ಯಾಸ್ ಸರಬರಾಜಾಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೇವೆ.